ನನ್ನ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ಏನಪ್ಪ ಹೇಳೋದಂದ್ರೆ, ಮಾತ್ರ ಬಡವರೇ ನಾವು, ಆದ್ರೂ ಸುಮಾರು ಜನ ನಮ್ಮನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಆ ಖುಷಿ ಯಾವಾಗೂ ನಮಗೆ ತುಂಬ ಖುಷಿ ಕೊಡುತ್ತೆ, ತುಂಬ ಆನಂದವಾಗಿದ್ದೀವಿ. ಏನೂ ಇಲ್ಲ ಅಂದರೂ ಸುಮಾರು ನಮ್ಮ ಜನತೆಗೆಲ್ಲ ಹೇಳೋದೇನಪ್ಪ ಅಂದರೆ, ನಾನು ಇಲ್ಲ ಅಂತ ನಾವು ಬೀಳೋದು ಬೇಡ, ಇದೆ ಅಂತ ಸುಖ ಖುಷಿ ಎಗರಾಡೋದು ಬೇಡ. ಇರೋದ್ರಲ್ಲಿ ಎಲ್ಲ ಮನೆಯಲ್ಲಿ ಎಲ್ಲ ಫ್ಯಾಮ್ಲಿ ಖುಷಿಯಾಗಿ ನಗುತ್ತಾ ಸಂತೋಷವಾಗಿದ್ದರೆ ಅದು ಎಷ್ಟೋ ಸಂತೋಷವಾಗಿರುತ್ತೆ, ತುಂಬ ಆನಂದವಾಗಿರುತ್ತೆ. ಮನೇಲಿ ನೋಡೋಕ್ಕೆ ತುಂಬ ಪ್ರೀತಿಯಲ್ಲಿರುತ್ತೆ. ಹಂಗಾಗಿ ನಾವು ಏನಪ್ಪ ಇಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ನಮ್ಮ ಫ್ರೀಡಮ್ ಟಿ ವಿ ಅವರು ಬಂದು ಏನಪ್ಪ ಇಲ್ಲೆಲ್ಲ ಪಬ್ಲಿಸಿಟಿ ಆಗಿದ್ದೀರಾ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದೀರಾ ಅಂಥೇಳಿ ನಮ್ಮ ಪೂಜಾ ಅವರು ಬಂದು ಅಲ್ಲಿ ನಮ್ಮನ್ನ ವಿಸಿಟ್ ಮಾಡಿ ಎಲ್ಲ ಇದು ಮಾಡಿದ್ರು. ದಯವಿಟ್ಟು ನಾನು ಹೇಳೋದೇನೆಂದರೆ, ಕರ್ನಾಟಕ ಜನತೆಗೆ ನೀವು ಎಷ್ಟೋ ಜನ ಟಿ ವಿ ಅವ್ರನ್ನ ನೋಡಿದ್ದೀರಾ, ಬೆಳೆಸಿದ್ದೀರಾ, ಇವತ್ತು ಬೆಳ್ಕೊಂಡು ಹೋಗ್ತಾ ಇದೆ. ಅದೇ ಥರ ನಮ್ಮ ಫ್ರೀಡಮ್ ಟಿ ವಿ ಅವರು ಯಾವುದು ನಿಮಗೆ ಕೆಟ್ಟದಾಗಿ ಮುಂದೆ ನಿಂತು ಎಲ್ಲ ಗೆಲ್ಸ್ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಗ್ಯಾರಂಟಿ ಗೆಲ್ಸ್ಕೊಡ್ತಾರೆ ಅವರು, ಆ ನಂಬಿಕೆ ಇದೆ, ಭರವಸೆ ಇದೆ. ಅದಕ್ಕೆ ಆ ಟಿ ವಿಗೆ ಫ್ರೀಡಮ್ ಟಿ ವಿ ಅಂತಲೇ ಹೆಸರಿಕ್ಕಿದ್ದಾರೆ. ನಮಗೆಲ್ಲ ಫ್ರೀಡಮ್ ಆಗಿರಲಿ ಅಂತ ಫ್ರೀಡಮ್ ಟಿ ವಿ ಅಂತ ಹೆಸರಿಕ್ಕಿದ್ದಾರೆ. ದಯವಿಟ್ಟು ನೀವು ಫ್ರೀಡಮ್ಮಾಗೆ ಬಂದು ಅವ್ರ ಹತ್ರ ಏನು ರಿಪೋರ್ಟ್ ಕೊಟ್ಟರು ಅವರು ನಿಮ್ಮದು ನಡೆಸ್ಕೊಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಈ ಫ್ರೀಡಮ್ ಟಿ ವಿನ ಉಳಿಸಿ ಬೆಳೆಸಿ ಮೇಲೆ ಎತ್ಕೊಂಡೋಗಿ ಅಂತ ಹೇಳಿ ನಾನು ಎರಡು ಮಾತಾಡಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಫ್ರೀಡಮ್ ಟಿವಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಫ್ರೀಡಮ್ ಟಿವಿ ಅಂದರೆ ಫ್ರೀಡಮ್ ಆಗಿ ಮಾತಾಡ್ಕೊಳ್ಳಿ ಅಂತಲೇ ಈ ಫ್ರೀಡಮ್ ಟಿವಿ ಅನಿಸ್ತೈತೆ ನನಗೇನಪ್ಪ. ಯಾಕಂದರೆ ಎಷ್ಟೋ ಜನ ಮಾತಾಡೋಕ್ಕೆ ತುಂಬ ಸಂಕೋಚ ಬೀಳ್ತಾರೆ. ಆದರೆ ಈ ಫ್ರೀಡಮ್ ಟಿವಿ ನಮಗಿಂತಲೇ ನಮ್ಗೆ ಗೊತ್ತಾಗ್ತೈತೆ. ಯಾಕಂದರೆ ತುಂಬ ಜನ ಎಷ್ಟೋ ಹೇಳ್ಕೋಬೇಕು ಅಂತ ಇರ್ತಾರೆ. ಆದರೆ ಫ್ರೀಡಮ್ ಟಿವಿಗೆ ಬಂದರೆ ಎಲ್ಲರೂ ಓಪನ್ ಆಗಿ ಮಾತಾಡ್ಬೋದು, ಕಷ್ಟ ಆಗಲಿ ಸುಖ ಆಗಲಿ. ಫ್ರೀಡಮ್ ಟಿವಿಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಎಲ್ಲ ದುಡ್ಡಿದ್ದುಕೊಂಡು ದೊಡ್ಡ ಕೋಟೀಶ್ವರರಾಗಿ ಹಣ ಇಕ್ಕೊಂಡು ಬೆಳೆದಿರೋ ಟಿ ವಿಗಳನ್ನೇ ನಾನು ನೋಡಿದ್ದೀನಿ. ಬಡತನದಿಂದ ಬಂದಿದ್ದಾರಂದರೆ ಬಡವ್ರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಕೋರಿಕೆ ನಮ್ಮ ಎದೆಯಲ್ಲಿದೆ. ದಯವಿಟ್ಟು ಫ್ರೀಡಮ್ ಟಿ ವಿ ಅವ್ರಿಗೆ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ.